11 ವರ್ಷ ದೇಶದ ಅಭಿವೃದ್ಧಿ ಹಳ್ಳ ಹಿಡಿತ. ಬೆಲೆ ಏರಿಕೆ ಮಾಡಿದ್ದೆ ಮೋದಿ ಸಾಧನೆನಾ? ರಾಜ್ಯ ಬಿಜೆಪಿ ನಾಯಕರಕ್ಕೆ ಈ ಬಗ್ಗೆ ಕೇಳಲ್ಲ. 11 ವರ್ಷ, ಬರೋಬ್ಬರಿ 11 ವರ್ಷಗಳಿಂದ ಮೋದಿ ಈ ದೇಶದ ಪ್ರಧಾನಿಯಾಗಿದ್ದಾರೆ. ಆದ್ರೂ ದೇಶದ ಜನರಿಗೆ ಮೋದಿ ಹೇಳಿದ ಅಚ್ಚೆ ದಿನ ಬರಲೇ ಇಲ್ಲ. ಬಡವರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬರೆ ಹಾಕ್ತಾನೆ ಇದ್ದಾರೆ. ಹಾಗಾದ್ರೆ ಬೆಲೆ ಏರಿಕೆ ಮಾಡಿದ್ದೆ ಮೋದಿ ಸಾಧನೆನಾ? ಸಿದ್ದು ಸರ್ಕಾರದ ಬೆಲೆ ಏರಿಕೆಯನ್ನ ಟೀಕಿಸೋ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಮೋದಿ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಅದ್ಯಾಕೆ ಟೀಕೆ ಮಾಡಲ್ಲ? ಉಪದೇಶ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅನ್ನೋ ಮನಸ್ಥಿತಿ ಯಾಕೆ? ಅಷ್ಟಕ್ಕೂ ಕಳೆದ 11 ವರ್ಷಗಳಿಂದ ಮೋದಿ ಸಾಧನೆ ಏನು? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಪಕ್ಷಗಳೇ ಆಗ್ಲಿ ಆಡಳಿತ ಪಕ್ಷವೇ ಆಗ್ಲಿ ರಾಜಕೀಯ ಮಾಡಬೇಕು. ಆದ್ರೆ ಸುಳ್ಳು ಪುಳ್ಳುಗಳನ್ನೇ ಹೇಳಿ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋ ಯತ್ನಕ್ಕೆ ಕೈ ಹಾಕಬಾರ್ದು. ಆದ್ರೆ ಬಿಜೆಪಿ ನಾಯಕರು ಇದೇ ದಾರಿಯನ್ನ ಆರಿಸಿಕೊಂಡಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಅಡ್ಡದಾರಿ ಹಿಡಿದಿದೆ. ಬಿಜೆಪಿಗೆ ಯಾವತ್ತೂ ಕರ್ನಾಟಕದಲ್ಲಿ ಸ್ಪಷ್ಟ ಜನಾದೇಶ ಸಿಕ್ಕಿಲ್ಲ. ಆಪರೇಷನ್ ಕಮಲ ಮಾಡಿಯೇ ಅಧಿಕಾರಕ್ಕೆ ಬಂದಿರೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಬಿಜೆಪಿಯನ್ನ 66 ಸೀಟುಗಳಿಗೆ ಕಟ್ಟಿ ಹಾಕಿದ್ರು. ಇದರಿಂದ ಆಪರೇಷನ್ ಕಮಲದ ತಮ್ಮ ಬೇಳೆ ಬೇಯಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ರಾಜ್ಯ ಬಿಜೆಪಿ ನಾಯಕರು ಬೇರೆ ಕಟ್ಟುಕತೆಗಳನ್ನ ಕಟ್ಟಿ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲು ಯತ್ನಿಸುತ್ತಿದ್ದಾರೆ. ಸಿದ್ದು ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣವೇ ಇಲ್ಲ, ಸರ್ಕಾರ ದಿವಾಳಿಯಾಗಿದೆ ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ. ಮತ್ತೊಂದು ಕಡೆ ಸಚಿವರ ವ್ಯಂಗ್ಯ ಚಿತ್ರಗಳನ್ನ ಚಿತ್ರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅಪಪ್ರಚಾರ ಮಾಡುತ್ತಿದೆ. ಆದ್ರೆ ಇದೇ ಬಿಜೆಪಿ ನಾಯಕರು ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಅನುದಾನ, ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದಾಗ ಅದ್ಯಕ್ಕೆ ತುಟಿ ಬಿಚ್ಚಲಿಲ್ಲ. ನೆರೆ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಸಮರ್ಪಕ ರೀತಿಯಲ್ಲಿ ಬಿಡುಗಡೆ ಮಾಡದೇ ಇದ್ರು ರಾಜ್ಯ ಬಿಜೆಪಿ ನಾಯಕರು ಸುಮ್ಮನಿರ್ತಾರೆ. ಆಗ ಮೋದಿ ಸರ್ಕಾರ ಕೂಡ ಪಾಪರಾಗಿದೆ ಅಂತೇಳಿ ಅದ್ಯಕ್ಕೆ ಪುಂಗಲ್ಲ. ಕಳೆದ 11 ವರ್ಷಗಳಿಂದ ಮೋದಿ ಈ ದೇಶದ ಪ್ರಧಾನಿಯಾಗಿದ್ದಾರೆ. ಅಚ್ಚೆ ದಿನ ಆಯೇಗ, ಅಚ್ಚೆ ದಿನ ಆಯೇಗ ಅಂದ್ರು. ಆದ್ರೆ ಇನ್ನು ಅಚ್ಚೆ ದಿನ ಬಂದೇ ಇಲ್ಲ. ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರೋದಾಗಿ ಹೇಳಿದ್ರು. ಆದ್ರೆ ಇನ್ನೂ ತಂದಿಲ್ಲ, ತರೋದು ಕೂಡ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತೇವೆ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ್ರು, ಆದ್ರೆ ಅದು ಆಗಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು, ಅದು ಆಗಿಲ್ಲ. ಹಾಗಾದ್ರೆ ಮೋದಿ ಪ್ರಧಾನಿಯಾಗಿ ಏನ್ ಪ್ರಯೋಜನ? ಮೋದಿ ಸರ್ಕಾರದಿಂದ ದೇಶದಲ್ಲಿ ಇಂಥ ಗಣನೀಯ ಸಾಧನೆಯಾಗಿದೆ. ಇದೇ ಮೋದಿ ಮಾಡಲು, ಇದೇ ಮೋದಿ ಅಭಿವೃದ್ಧಿ ಅಂತ ಹೇಳಿಕೊಳ್ಳೋದಕ್ಕೇನಿದೆ ಅಂತೇಳಿ ಕೆಲ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ಕೋಟ್ ಮಾಡಿದೆ. ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣಗಳಲ್ಲಿ ಮೋದಿ ಇರೋವರೆಗೂ ಎಲ್ಲವೂ ಸುರಕ್ಷಿತ ಅಂತ ಹೇಳುತ್ತಾರೆ. ಆದ್ರೆ ವಾಸ್ತವದಲ್ಲಿ ಹಾಗೆ ನಡೆದೇ ಇಲ್ಲ. ಬಡವರು ತೊಂದರೆಗೆ ಸಿಲುಕಿದಾಗ ಮೋದಿ ಕಾಣೆಯಾಗಿದ್ದಾರೆ. ಹಣದುಬ್ಬರ ಹೆಚ್ಚಾಗುತ್ತಿದೆ, ಮೋದಿ ಕಾಣೆಯಾಗಿದ್ದಾರೆ. ಮಣಿಪುರ ಹೊತ್ತಿ ಉರಿಯುತ್ತಿದೆ, ಮೋದಿ ಕಾಣೆಯಾಗಿದ್ದಾರೆ. ನಿರುದ್ಯೋಗ ಹೆಚ್ಚುತ್ತಿದೆ, ಮೋದಿ ಕಾಣೆಯಾಗಿದ್ದಾರೆ. ಸಮಸ್ಯೆಯನ್ನ ಪರಿಹರಿಸುವ ಬದಲು ಅದನ್ನ ನೋಡಿ ಓಡಿ ಹೋಗುವವರನ್ನ ನಾವು ಪ್ರಶ್ನಿಸಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲ, ಪಹಲ್ಗಮ್ ದಾಳಿಯ ಬಳಿಕ ಮೋದಿ ಸರ್ಕಾರ 2 ಬಾರಿ ಸರ್ವಪಕ್ಷ ಸಭೆ ಕರೆದಿತ್ತು. ಆದ್ರೆ ಸ್ವತಃ ಮೋದಿ ಅವರೇ 2 ಬಾರಿಯೂ ಸಭೆಗೆ ಹಾಜರಾಗಲಿಲ್ಲ. ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ. ಇದು ದೇಶದ ಜನರಿಗೆ ಮಾಡಿದ ಅಪಮಾನ ಅಂತಾನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ. ಮಹಿಳೆಯರನ್ನ ಎಂದು ಗೌರವದಿಂದ ಕಾಣದ ಮನುಸ್ಮೃತಿಯ ಆರಾಧಕರಾದ ಬಿಜೆಪಿ ನಾಯಕರು ಹಾಗೂ ಅವರ ಬೆಂಬಲಿಗರ ಶ್ರೀ ಶೋಷಣೆ, ಅತ್ಯಾಚಾರ, ಶ್ರೀಪೀಡನೆಯ ದೊಡ್ಡ ಇತಿಹಾಸವೇ ಇದೆ. ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿಗರಿಗೆ ಶ್ರೀಪೀಡನೆ, ಅತ್ಯಾಚಾರ, ವಂಚನೆ ರಕ್ತಗತ. ಪುತ್ತೂರಿನ ಬಿಜೆಪಿ ಮುಖಂಡ ಹಾಗೂ ನಗರಸಭಾ ಸದಸ್ಯ ಜಗನ್ ನಿವಾಸ್ ರಾವ್ ಪುತ್ರ ತನ್ನ ಸಹಪಾಠಿಯಾಗಿದ್ದ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರವೆಸಗಿ ವಂಚಿಸಿದ್ದಾನೆ ಅನ್ನೋ ಆರೋಪವು ಒಂದು ಸಾಕ್ಷಿಯಾಗಿದೆ. ಪ್ರಧಾನಿಗಳ ಭೇಟಿ ಬಚಾವೋ ಘೋಷಣೆಗೆ ಬಿಜೆಪಿ ಪಕ್ಷ ಹಾಗೂ ಬಿಜೆಪಿಗರೇ ಅಪವಾದ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ಮಹಿಳಾ ವಿರೋಧಿ ಅಂತ ಹ್ಯಾಶ್ಟ್ಯಾಗ್ ಬಳಸಿರೋ ರಾಜ್ಯ ಕಾಂಗ್ರೆಸ್ ಬಿಎಸ್ವೈ, ಮುನಿರತ್ನ, ಸಿಟಿ ರವಿ, ಎನ್ ರವಿಕುಮಾರ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ರಾಮದಾಸ್, ರೇಣುಕಾಚಾರ್ಯ, ಹರತಾಳು ಹಾಲಪ್ಪ, ಸದಾನಂದ ಗೌಡ, ಜಿಮ್ ಸೋಮ, ಕಳಕಪ್ಪ ಬಂಡಿ ಹೀಗೆ ಒಬ್ಬರಿಗಿಂತ ಒಬ್ಬರು ನಾವೇನ್ ಕಮ್ಮಿ ಇಲ್ಲ ಎಂಬಂತೆ ಮಹಿಳೆಯರನ್ನ ಕಂಡ್ರೆ ಎಗರೆಗರಿ ಬೀಳುತ್ತಾರೆ ಅಂತೇಳಿ ವಿಡಿಯೋ ಹಂಚಿಕೊಂಡಿದೆ. ಇದೇನಾ ನಿಮ್ಮ ಸಂಸ್ಕೃತಿ? ಇದೇನಾ ನಿಮ್ಮ ಮಾತೃ ಸಂಸ್ಥೆ RSS ಹೇಳಿಕೊಟ್ಟಿರುವುದು ಅಂತೇಳಿ ಕಿಡಿಕಾರಿದೆ. ಕೇವಲ ಬಾಯಿ ಮಾತಿಗೆ ಬೇಟಿ ಬಚಾವೋ, ಬೇಟಿ ಪಡಾವೋ ಎಂದು ಬೊಬ್ಬೆ ಹಿಡಿಯುವ ಬಿಜೆಪಿಗರಿಂದಲೇ ಮಹಿಳೆ ನಿರಂತರ ದೌರ್ಜನ್ಯ, ಅತ್ಯಾಚಾರ, ವಂಚನೆಗೊಳಗಾಗುತ್ತಿದ್ದಾಳೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ.
ಇನ್ನ ಮೋದಿ ಕಳೆದ 11 ವರ್ಷಗಳ ಆಡಳಿತದಲ್ಲಿ ದೇಶದ ರೂಪಾಯಿ ಬೆಲೆ ಡಾಲರ್ ಮುಂದೆ ಮಂಡಿಯೂರಿದೆ. ಈಗ 87 ರೂಪಾಯಿಗಳಿಗೆ ಕುಸಿದಿದೆ. ದೇಶದ ಜಿಡಿಪಿ ಕೂಡ ಏರ್ತಿಲ್ಲ. ದೇಶದಲ್ಲಿ ಬಡತನ ತಾಂಡವವಾಡ್ತಿದೆ. ನಿರುದ್ಯೋಗ ಮುಗಿಲು ಮುಟ್ಟಿದೆ. ಪಹಲ್ಗಾಮ್ ಉಗ್ರ ದಾಳಿಯ ರೂವಾರಿಗಳು ಎನ್ನಲಾದ 4 ಉಗ್ರರು ಏನಾದ್ರು ಅನ್ನೋದಕ್ಕೆ ಮೋದಿ ಸರ್ಕಾರದಿಂದ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಾಗಾದ್ರೆ ಮೋದಿ ಸಾಧನೆ ಏನು? ಕಳೆದ 11 ವರ್ಷ ಅದೇನ್ ದಬ್ಬಾಕಿದ್ರು? ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ಪ್ರಶ್ನೆ ಮಾಡ್ತಿಲ್ಲ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಸಿದ್ದು ಸರ್ಕಾರದ ಮೇಲೆ ಗೂಬೆ ಕೂರಿಸೋದೆ ರಾಜ್ಯ ಬಿಜೆಪಿ ನಾಯಕರ ಕೆಲಸವಾ? ಇದನ್ನ ರಾಜ್ಯದ ಜನ ನಂಬಿ ಬಿಜೆಪಿಗೆ ಅಧಿಕಾರವನ್ನ ಕೊಡ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.